ಕರ್ಪೂರ ಹಚ್ಚಾಯಿತು, ದೇವಸ್ಥಾನದ ದರ್ಶನ ಆಯಿತು, ಎಲ್ಲವೂ ಆಯಿತು. ನಾನು ತೂರ ಫೈನಲಿ ಕಂಪ್ಲೀಟೆಡ್ ಗೈಸ್. ಗೈಸ್ ಈಗ ನನಗೆ ತೇಜು ತಿನ್ನಿಸ್ತಾ ಇದ್ದಲ್ಲ ಗೈಸ್. ನನ್ನ ಕೈಯೆಲ್ಲ ಫುಲ್ ಸುಟ್ಟೋಗಿದೆ ನೋಡಿ. ಕೈ ತೋರಿಸಿ ಬೇಡ, ನೆಸೆಸರಿ ಫಾರ್ ದ್ಯಾಟ್. ಭಕ್ತಿ ಇರಬೇಕು, ಬಟ್ ಆದರೆ ಇಷ್ಟೊಂದೆಲ್ಲ ಕೈ ಸುಟ್ಕೊಂಡು ಇದು ಮಾಡೋ ರೀತಿ ಇರಬಾರ್ದು. ಯಪ್ಪ ಹೆಂಗೆ ಸುಟ್ಕೊಂಡು. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವರು ನಮ್ಮ ಸ್ಫೂರ್ತಿ, ನಮ್ಮ ಫ್ರೆಂಡ್. ಅದೇ ಓದಿನ ವ್ಲಾಗಲ್ಲಿ ನಾವು ಬರ್ಡೇ ವಿಶ್ ಮಾಡಿದ್ವಲ್ಲ ಅವರು. ಆಮೇಲೆ ಇವರು ತೇಜು ಅವರು ನಮ್ಮ ಟೀಮ್ಮೇಟ್ ಆಗಿ ವರ್ಕ್ ಮಾಡ್ತಾ ಇದ್ರಲ್ಲ ಅವರು. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗೈಸ್, ಚಾಮುಂಡೇಶ್ವರಿ ಟೆಂಪಲ್ಗೆ. ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಇಟ್ಸ್ ಲೈಕ್ ಅನ್ ಅಡ್ವೆಂಚರ್. ಬಮ್ಮ ಫೋನಲ್ಲೇ ಬ್ಯುಸಿ ಆಗಬೇಡ. ಹಾಂ, ಸೊ ಇಟ್ಸ್ ಲೈಕ್ ಅಡ್ವೆಂಚರ್ ಗೈಸ್. ನಾನು ಪ್ರತಿ ಸ್ಟೆಪ್ಪಿಗೂ ಕರ್ಪೂರ ಹಚ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಯಿತಾ? ಕುಂಕುಮ ಹಚ್ಚೋದೇ ಹೆಚ್ಚು. ಇಲ್ಲ, ನಾನು ಲಾಸ್ಟ್ ಟೈಮು ಅಂದರೆ 4 months ಬ್ಯಾಕು ನನ್ನ ಫ್ಯಾಮಿಲಿ ಫ್ರೆಂಡ್ ಜೊತೆ ಕುಂಕುಮ ಅರ್ಶಿನ ಹಚ್ಕೊಂಡು ಹೋಗಿದ್ದೆ ಆಯಿತಾ. ಮತ್ತೆ ಇಳ್ಕೊಂಡು ಬಂದಿದ್ದೆ. ಇವಾಗ ಕರ್ಪೂರ ಹಚ್ಚಬೇಕು ಗೈಸ್. ಬಟ್ ಬರ್ತಾ ಒಂದು ದುರಂತ ಆಗೋಯಿತು. ಅದಿಲ್ಲೇನೂ ಎಫೆಕ್ಟ್ ಆಗದೆ ಇರಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ. ನೋಡೋಣ ಗೈಸ್. ಇನ್ನು 500 meters ಇದೆ, ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು, ಸ್ಫೂರ್ತಿ ಮತ್ತು ತೇಜು ಅವರು. ಬನ್ನಿ. ಸಿಂಚನ್ ಅವರು ಸ್ಟಾರ್ಟ್ ಮಾಡಿದ್ರು ಇವಾಗ ಕರ್ಪೂರ ಹಚ್ಕೊಂಡು ಹೋಗೋಕ್ಕೆ. ಮೊದಲನೇ ಸ್ಟೆಪ್ಪು ಸಕ್ಸಸ್ಫುಲಿ. ಒಳ್ಳೆಯದಾಗಲಿ ಸಿಂಚನ್ ಅವರೇ. ಥ್ಯಾಂಕ್ ಯು. ಜಾಸ್ತಿ ಹೊತ್ತು ಇಟ್ಕೊಬೇಡ ಬ್ರೋ, ಅಲ್ಲೇ ಹಾಕ್ಬಿಡು. ಇವಳು ಇದು ಕ್ಯಾಂಡಲ್ಗೆ ಹಚ್ಕೊಂಡು ಮಾಡ್ಬೋದಲ್ಲ ಅದು. ಏನಿಲ್ಲ ನೋಡು, ಟ್ರೈ ಮಾಡು. ಹಂಗೆ ಮಾಡಿದ್ರೆ ಇದಾಗುತ್ತೆ. ಅದಕ್ಕೆ ಕ್ಯಾಂಡಲ್ ಹಚ್ಚ. ನಿನ್ನ ಕೈ ಆಟ ಆಡ್ತಿದ್ಯಾ? ಕೈ ಸುತ್ತೋದ್ರೇನು ಗೈಸ್? ಈಗ ನಾನು ಅರೌಂಡ್ 10 steps ಹಚ್ಕೊಂಡು ಬಂದಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಈಗ ಹಚ್ತೀನಿ. ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಹಾಂ, ಕ್ಲೋಸ್ ಮಾಡ್ತಾ ಹಚ್ತೆ. ಅರೌಂಡ್ 200 ಸಮಥಿಂಗ್ ಆಗಿರ್ಬೋದು. ಯಾಕಂದರೆ ಅಲ್ಲಿ ಕಟ್ ಹಿಡಿದಾಗ 100 ಆಗಿತ್ತು. ಇನ್ನಿಷ್ಟು ಅಲ್ಲಿ ತನಕ ಆಲ್ಮೋಸ್ಟ್ 200 ಆಗಿರ್ಬೋದು ರೇಂಜ್. ಸೊ ಇನ್ನೂ 800 ಬಾಕಿ ಇದೆ. ಮಾಡ್ತಾ ಇದ್ದೀನಿ. ಸುಸ್ತಾಗ್ಬಿಟ್ಟಿದ್ದೀನಿ. ಲೈಕ್ ದಿಸ್ ಈ ರೀತಿ ಫೋಟೋ ಬಟ್ ನಮ್ಮಮ್ಮ ನನ್ನ ಕೈ ಹಿಡ್ಕೊಂಡಿದ್ದಾರೆ. ನನ್ನ ಕೊನೆ ತನಕ ಇದು ಕಂಪ್ಲೀಟ್ ಮಾಡಿಸ್ತಾರೆ, ಆ ಗ್ಯಾರಂಟಿ ಇದೆ. ನಮ್ಮಮ್ಮನ ನೋಡೋಕ್ಕೆ ಎಲ್ಲರೂ ಬರ್ತಾರೆ, ಬಟ್ ನಾನು ಸ್ಪೆಷಲಾಗಿ ಬರ್ತಾ ಇದ್ದೀನಿ ಅಷ್ಟೇ ಗೈಸ್. ದಟ್ಸ್ ಇಟ್. ಈಗ ಪಾಪ ನನಗೋಸ್ಕರ ಸ್ಫೂರ್ತಿ ಮತ್ತು ತೇಜು ಅವರು ಅಷ್ಟೇ ನಿಧಾನಕ್ಕೆ ಹತ್ಕೊಂಡು ನಂಗೆ ಕಂಪ್ನಿ ಕೊಡ್ತಾ ಇದ್ದಾರೆ. ಸೋ ಸ್ವೀಟ್ ಆಫ್ ಯು ಗೈಸ್. ಥ್ಯಾಂಕ್ ಯು. ಇಟ್ಸ್ ಸಿಟಿಂಗ್ ರೈಟ್ ನೌ. ಯಾ, ಫೀಲಿಂಗ್ ವೆರಿ ಗುಡ್. ಬೇಗ ಬೇಗ ಅಲ್ಲಿ ಕ್ಯಾಂಡಲ್ ಖಾಲಿ ಆಗುತ್ತೆ. ಆಗೋಯ್ತು. ಇಟ್ ಇಸ್ ಇಟ್ ಈಸ್ ವೆರಿ ವೆರಿ ನೈಸ್ ಟು ಸಿ ದಿಸ್. ನಂಗೆ ತುಂಬ ಖುಷಿ ಆಗ್ತಾ ಇದೆ. ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಕೊನೆಗೂ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಬೇಕು. ನನ್ನ ಜೊತೆ ತೇಜು ಅವರು ಮತ್ತು ಸ್ಫೂರ್ತಿ ಅವರು ಇದ್ದಾರೆ. ಅದೇ ಒಳ್ಳೆ ಧೈರ್ಯ ನನಗೆ. ಇಬ್ಬರು ಸಪೋರ್ಟಿಂಗ್, ಸಪೋರ್ಟಿಂಗ್, ಪೂರಾ ಸಪೋರ್ಟಿಂಗ್ ಫಾರ್ ಅವರ್ ಗರ್ಲ್ ಡೆಡ್ಲಿ ಸೋಲ್. ನನ್ನ ಕಡೆಯಿಂದ ಒಳ್ಳೆ ಗಂಡ ಸಿಗಲಿ ಅಂತ ಹೇಳ್ತೀನಿ. ಅದೆಲ್ಲ ಬೇಡಪ್ಪ. ಏನಾಗಬೇಕಂತಿದೆ ಅದೇ ಆಗುತ್ತೆ. ಸೊ ನಾಟ್ ಟು ವರಿ ಮಚ್. ಇವಳು ಹಿಂದೆ ಹತ್ತಾವಳೆ ವಿಡಿಯೋ ಮಾಡ್ಕೊಂಡು. ಸಿಂಚನ್ ಅವರು ಬಿದ್ದುಬಿಟ್ಟಿದ್ರು ಒಂದು ಡೈ ಹೊಡೆದ್ಬಿಟ್ಟವ್ರೆ, ಅಂದ್ರೂ ಹತ್ತುತ್ತವ್ರೆ. ಗ್ರೇಟ್. ತಾಯಿ ಚಾಮುಂಡೇಶ್ವರಿ ಕಾಪಾಡ್ತಾಳೆ ಹತ್ತಕ್ಕೆ. ಕ್ಯಾಂಡಲ್ ಇದು ಹಚ್ಚುತ್ತೀನಿ ತಡ್ಕೊ. ಅದೆಲ್ಲ ಕಷ್ಟಪಡ್ರ.
ಗೈಸ್ 500 ಆಗಿದೆ, 500 600 ಆಗಿದೆ, 500 ಆಗಿದೆ ಗೈಸ್ ಫೈನಲಿ. ಇನ್ನೂ 508 ಬಾಕಿ ಇದೆ. ಮಾಡ್ತೀನಿ, ಮುಗಿಸ್ತೀನಿ. ದೇವ್ರು ಹಿಂಗೆ, ನಮ್ಮಮ್ಮ ಹಿಂಗೆ ನನಗೆ ಶಕ್ತಿ ಕೊಟ್ಟರೆ ಸಾಕು. ಆ್ಯಂಡ್ ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ನಾನು ಅಷ್ಟೇ ಅಲ್ಲ, ಇವರಿಬ್ಬರು ಅಷ್ಟೇ ಎಂಜಾಯ್ ಮಾಡ್ತಾರೆ ಇಬ್ಬರು, ಅದು ಇದು ಅಂತ ಮಾತಾಡ್ಕೊಂಡು. ನನಗೂ ಬೋರ್ ಆಗಬಾರ್ದು ಅಂತ. ಯಾ, ಲೆಟ್ಸ್ ಮೂವ್ ಆನ್. ಫಸ್ಟ್ ರಿವ್ಯೂ ಕೇಳೋಣ ತೇಜಸ್ವಿನಿ ಅವ್ರ ಹತ್ರ. ಹೇಳು ತೇಜು, ರಿವ್ಯೂ. ಇದು ನಾನು ಗೈಸ್, ಈಗ ನಾವು ತೇಜು ಅವ್ರ ಹತ್ರ ರಿವ್ಯೂ ಕೇಳೋಣ. ಹಾಂ, ಹೇಳಿ ನಿಮ್ಮ ರಿವ್ಯೂ. ಏನು ಹೇಳೋದು, ಸಿಂಚನ ತುಂಬ ಕಷ್ಟಪಡ್ತಿದ್ದಾಳೆ, ಕೈ ಸುಟ್ಕೊಂಡೆಲ್ಲ ಹಚ್ತಾ ಇದ್ದಾಳೆ. ಭಕ್ತಿ ಜಾಸ್ತಿ ಇದೆ ಅವ್ರ ಮೇಲೆ. ತಾಯಿ ಚಾಮುಂಡೇಶ್ವರಿ ಇವಳಿಗೆ ಒಳ್ಳೇದು ಮಾಡಿದ್ರೆ ಸಾಕು, ಇವಳಿಗೆ ಇವ್ರ ಮನೆಯವ್ರಿಗೆಲ್ರಿಗೂ. ಸೊ ಸ್ವೀಟ್ ಆಫ್ ಯು. ನಮ್ಮ ಸ್ಫೂರ್ತಿ ಅವ್ರನ್ನ ಕೇಳೋಣ. ನಮ್ಮ CR ಬಟ್ ವೆರಿ ಫ್ರೆಂಡ್ಲಿ ಪರ್ಸನ್. ಕೈ ತೋರಿಸಿ ಬೇಡ, ದಿಸ್ ನೆಸೆಸರಿ ಫಾರ್ ದ್ಯಾಟ್. ಭಕ್ತಿ ಇರಬೇಕು, ಬಟ್ ಆದರೆ ಇಷ್ಟೊಂದೆಲ್ಲ ಕೈ ಸುಟ್ಕೊಂಡು ಇದು ಮಾಡೋ ರೀತಿ ಇರಬಾರ್ದು. ಯಪ್ಪ, ಹೆಂಗೆ ಸುಟ್ಕೊಂಡಿದ್ದೀವಿ, ಬೆರಳು ಹೋಗಿದೆ. ಹೇಳಿ ನಿಮ್ಮ ಇದು ಹೇಳಿ, ರಿವ್ಯೂ ಹೇಳಿ. ರಿವ್ಯೂ ಇಷ್ಟೊಂದು ಕಷ್ಟಪಡ್ತಾರೆ, ಅದಕ್ಕೆ ಅವ್ರ ಮನಸ್ಸಲ್ಲಿ ಏನೈತೆ ಅದು ಇಡೋದ್ರೆ ಸಾಕು. ದಟ್ಸ್ ಇಟ್. ಥ್ಯಾಂಕ್ ಯು ಗೈಸ್. ಇನ್ನು ಮುಂದೆ ಇನ್ನೂ ತುಂಬ ಗೈಸ್, ಇನ್ನೂ ಇಬ್ಬರು ಬರ್ತಾರೆ. ಅವರು ಎಲ್ಲಿದ್ದಾರೋ ಗೊತ್ತಿಲ್ಲ. ಬಟ್ ಇಲ್ಲಿ ಈಗ 10 ಆಗೋಗಿದೆ, 500 ಆಗಿದೆ. ಇನ್ನು 11 o'clock ತನಕ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆಯಿತಾ. ಇನ್ನೇನು ಹೇಳ್ಬೇಕು ಅಂದ್ಕೊಂಡಿದ್ದೆ, 11 o'clock ಆ್ಯಂಡ್ ದರ್ಶನ ಆಗೋ ತನಕ ವೆಯ್ಟ್ ಮಾಡಬೇಕು. ನೋಡೋಣ, ದರ್ಶನ ಎಲ್ಲ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ ಗೈಸ್. ಥ್ಯಾಂಕ್ ಯು. ಫೈನಲಿ ಕಂಪ್ಲೀಟೆಡ್ ಗೈಸ್. ಸಿಂಚನ ಅವರು ಕಷ್ಟನೋ ಸುಖನೋ ಮುಗಿಸಿದ್ರು. ಕೈಯೆಲ್ಲ ಸುಟ್ಕೊಂಡು ಪಾಪ ಕರೆಕ್ಟಾಗಿ 11:41ಗೆ ಮುಗಿಸಿದ್ದಾರೆ. 9:55 11:41 ಗೈಸ್. ಸೂಪರ್. ಕ್ಯೂಲ್ ಇದ್ದೀವಿ ಗೈಸ್. ಈಗ ವೀಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕೆ ಇಲ್ಲೇ ಎಲ್ಲ ವೀಡಿಯೋ ಮಾಡ್ತಾ ಇದ್ದೀವಿ. ನಾನು, ತೇಜು, ಮುಂದೆ ಸ್ಫೂರ್ತಿ ಕ್ಯೂಲ್ ನಿಂತಿದ್ದಾರೆ. ಸ್ಟೇ ಟ್ಯೂನ್ ಗೈಸ್. ಎಲ್ಲ ಸ್ವಲ್ಪ ದೂರನೇ ಬಂದ್ವಿ. ಬಂತು ಗೈಸ್, ಎಲ್ಲ ಮುಗೀತು ಗೈಸ್. ಈಗ ಹೋಗೋ ಟೈಮ್, ಹೋಗೋ ಸಮಯ. ಬಾಯ್. ಎಸ್, ಇಳಿಬೇಕು, ಬಟ್ ಈಸಿ ಆಗುತ್ತೆ ಗೈಸ್. ಇಳಿಯೋದು ಈಸಿ, ಹತ್ತೋದು ಸ್ವಲ್ಪ ಕಷ್ಟ. ಇಳಿಯೋದು ಈಸಿ ಗೈಸ್. ಊಟ ಮಾಡ್ತಾ ಇದ್ದೀವಿ, ದಾಸೋಹದಲ್ಲಿ ಕೂತಿದ್ದೀವಿ, ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಊಟ ಮಾಡ್ತಾ ಇದ್ದೀವಿ ಗೈಸ್. ಗೈಸ್, ಈಗ ನನಗೆ ತೇಜು ತಿನ್ನಿಸ್ತಾ ಇದ್ದಾಳೆ ಗೈಸ್. ನನ್ನ ಕೈಯೆಲ್ಲ ಫುಲ್ ಸುಟ್ಟೋಗಿದೆ ನೋಡಿ. ತಿನ್ನೋಣ ತಿನ್ನಿಸ್ತಾಳೆ ಗೈಸ್ ಇವಳು ಪಾಪ. ಗೈಸ್, ಎಲ್ಲ ಮುಗೀತು. ನಾವೀಗ ಸ್ಟೆಪ್ಸ್ ಇಳ್ಕೊಂಡು ಬರ್ತಾ ಇದ್ದೀವಿ. ಹೇಗಿದ್ರು ನೀವೆಲ್ಲ ನೋಡಿರ್ತೀರ ಅಲ್ವಾ, ಅಂದರೆ ಔಟ್ ವ್ಯೂ. ಓಕೆ, ಗರ್ಲ್ಸ್ ಗೈಸ್ ಬೋತ್. ಓಕೆ, ಎನಿಹೌ ನೀವೆಲ್ಲ ನೋಡಿರ್ತೀರ ಹೊರಗಡೆ ಟೆಂಪಲ್ ಎನ್ವೈರನ್ಮೆಂಟ್, ಟೆಂಪಲ್ ಸರೌಂಡಿಂಗ್ ಎಲ್ಲ ನೋಡಿರ್ತೀರ. ಸೊ ಅದಕ್ಕೆ ನಾನು ಏನೋ ಅದನ್ನು ವೀಡಿಯೋ ಮಾಡಲಿಲ್ಲ ಗೈಸ್. ಈಗ ಹೋಗ್ತಾ ಇದ್ದೀವಿ. ಯಪ್ಪ, ಫೈನಲಿ ಕಂಪ್ಲೀಟೆಡ್. ದಾಸೋಹದಲ್ಲಿ ಊಟನೂ ಆಯಿತು, ನಮ್ಮ ತೇಜು ನನಗೆ ತಿನ್ನಿಸಿದ್ದು ಆಯಿತು, ಎಲ್ಲ ಆಯಿತು. ಈಗ ಹೋಗೋದೇ ಫುಲ್ ಒಬ್ರು ತಿನ್ಬಿಟ್ಟು. ಎವ್ರಿಥಿಂಗ್ ಈಸ್ ಹ್ಯಾಪಿ, ಎವ್ರಿಥಿಂಗ್ ಈಸ್ ಕಂಪ್ಲೀಟೆಡ್ ಆ್ಯಂಡ್ ಸ್ಯಾಟಿಸ್ಫೈಡ್. ದಟ್ಸ್ ಇಂಪಾರ್ಟೆಂಟ್ ಗೈಸ್. ಈಗ ಮಿಷನ್ ಅಕಂಪ್ಲೀಸ್ಡ್. ಈಗ 1 ಗಂಟೆ. ಈಗ ಇನ್ನು ಕೆಳಗಡೆ ಹೋಗೋ ತನಕ 1/2 hour ಅಷ್ಟೇ ಗೈಸ್. ಅಲ್ಲಿ ಒಂದು ಮತ್ತೆ ವ್ಯೂ ಪಾಯಿಂಟ್ ನೋಡಿಕೊಂಡು ಹೋಗ್ತೀವಿ. ಇವರು ತೇಜು ತುಳಸಿ ಮತ್ತು ಶಮಿತಾ ಅವ್ರು ಬರ್ತಾರೆ ಅಂತ ಅಂದಿದ್ದೆ. ಅವ್ರು ನಂಬ್ಕೊಂಡಿದ್ವಿ 2 ದಿವಸದಿಂದ ಬರ್ಲಿಲ್ಲ. 2 ದಿನ, ನಾವು 1 ದಿನದಿಂದ ಪ್ಲ್ಯಾನ್ ಆಗಿದ್ದು. ಇಲ್ಲ, 2 ದಿವಸ ಮುಂಚೆನೆ. ನೀನೆಲ್ಲ ನಂಗೆ 1 ದಿನ ಆದಮೇಲೆ ಲೈಕ್ ನಾನು ಫಸ್ಟ್ ಫ್ರೈಡೇ ಹೇಳಿದ್ದೆ ಅಲ್ವಾ ನಿಂಗೆ? ಆಗಲೇ ಮೊದಲೇ ಹೇಳಿದ್ದೆ, ಬಟ್ ನಾನೇನು ಗೊತ್ತಾ, ನಾನು ಫ್ರೈಡೇ ಹೋಗೋಣ ಅಂತ ಅಂದ್ಕೊಂಡಿದ್ದು. ಇಟ್ಸ್ ಅ ವ್ಯೂ ಪಾಯಿಂಟ್ ಗೈಸ್. ಇಲ್ಲಿ ಸ್ಫೂರ್ತಿ ನಂದೆಲ್ಲ ಫೋಟೋ ಪಿಕ್ಸ್ ಎಲ್ಲ ತೆಗೆದ್ರು, ಇವ್ರದ್ದು ಅಷ್ಟೇ. ಇವರು ನಿಂತಿದ್ರು, ಫೋಟೋ ಪಿಕ್ಸ್ ಆಯಿತು. ಈಗ ನಾವು ಹೋಗೋ ಟೈಮು. ನನಗೆ ನಡೆಯೋಕ್ಕಾಗ್ತಾ ಇಲ್ಲ, ತುಂಬ ತಲೆ ಸುತ್ತಾ ಇದೆ. ಬಿಕಾಸ್ ಮಾರ್ನಿಂಗಿಂದ ಬಂದ್ಬಿಟ್ಟು ಕರ್ಪೂರ ಹಚ್ತೆ ಅಲ್ವಾ,
ಕರ್ಪೂರ ಹಚ್ಚಾಯಿತು, ದೇವಸ್ಥಾನದ ದರ್ಶನ ಆಯಿತು, ಎಲ್ಲವೂ ಆಯಿತು. ನಾನು ತೂರಾಡ್ತಾ ಇದ್ದೀನಿ, ನಾನು ಸರಿಯಾಗೂ ನಡೆಯೋಕ್ಕಾಗ್ತಾ ಇಲ್ಲ. ಪಾಪ ತೇಜು ಅವರು ಲೇ ತೇಜಸ್ವಿನಿ ಬಿದ್ದರೆ ಮುಗ್ಗರ್ಸ್ಕೊಂಡು ಬೀಳ್ತೀಯ ಹೇಳ್ತಿದ್ದೀನಿ. ನಿಧಾನಕ್ಕೆ ಮಾಡಿ. ಈಗ ಹೋಗ್ಬೇಕು ಗೈಸ್ ಮನೆಗೆ. ಯಾವಾಗ ಹೊಟ್ಟೋಗ್ತೀನಿ ಮನೆಗೆ ಅಂತ ಅನಿಸ್ತಾ ಇದೆ. ಬಟ್ ಒಂದು ಕಡೆ ನಿಂತ್ಕೊಂಡು ನೀನು ನಡ್ಕೊ ಬಾ. ಆದರೆ ಬಾಡಿ ಸ್ಟೆಬಿಲೈಸೇಷನ್ ಆಗ್ತಾ ಇಲ್ಲ. ಬಿಕಾಸ್ ಸಿ ನೀಡ್ ಅ ನ್ಯೂಟ್ರಿಷನ್ ನೋ ನ್ಯೂಟ್ರಿಷನ್ ಗೈಸ್. Protein. ಹಾಗೆ ಇರೋದು. ಬ್ರೋ ಏನೂ ಇಲ್ಲ ಅಂತಂದ್ರೆ ಅಲ್ಲಿ ಕಾಲು ನಡುತ್ತೈತೆ. ಆದರೆ ಇಲ್ಲಿ ಮಾತ್ರ ತೂರಾಡ್ತಾ ಇದ್ದೀನಿ. ಯಾಕೋ ಗೊತ್ತಾಗ್ತಿಲ್ಲ. ಬನ್ನಿ ಇದೆಲ್ಲ ಆದಮೇಲೆ ನಿಧಾನ ಇದು 600 ಆಗಿದೆ. ಈಗ ಏನು ಬಾಕಿ 500 ಏನೋ ಸಮಥಿಂಗ್ ಇದೆ. ಎಲ್ಲ ಮುಗಿಸ್ಕೊಂಡು